ಮಾಸ್ಟರ್ ಎಕ್ಸ್ಕ್ಲೂಸಿವ್ ನ್ಯೂಸ್ ಅನ್ನ ನಿಮ್ಮ ಫ್ರೀಡಂ ಟಿವಿಯಲ್ಲಿ ಹೇಳ್ತಾ ಇದ್ದೀವಿ. ಬೆಳ್ತಂಗಡಿಯ ಭೀಮಾ ಯಾರು? ಎಕ್ಸ್ಕ್ಲೂಸಿವ್ ಮಾಹಿತಿ. ನೇತ್ರಾವತಿ ತೀರದಲ್ಲಿ ಎಸ್ಐಟಿ ತನಿಖೆ ಶುರುವಾಗ್ತಾ ಇದೆ. ಬೆಳ್ತಂಗಡಿಯ ಭೀಮಾ ಯಾರು? ಮಾಸ್ಟರ್ ಎಕ್ಸ್ಕ್ಲೂಸಿವ್ ಮಾಹಿತಿ. ನೇತ್ರಾವತಿ ತೀರದಲ್ಲಿ ಎಸ್ಐಟಿ ತನಿಖೆ ಶುರು. ಡಿಟೆಕ್ಟಿವ್ ಎಸ್ಪಿ ಸೈಮನ್ ನೇತೃತ್ವದಲ್ಲಿ ಪ್ರಾಥಮಿಕ ತನಿಖೆ ಶುರು. ಪೊಲೀಸರಿಗೆ ಸಿಕ್ತು ಭೀಮನ ನಿಜವಾದ ಐಡೆಂಟಿಟಿ. ಭೀಮಾ ಒಂದು ಕಾಲ್ಪನಿಕ ಹೆಸರು ಅನ್ನೋದು ಎಸ್ಐಟಿಗೆ ಮನವರಿಕೆ. ಭೀಮಾದ ನಿಜವಾದ ಹೆಸರೇನ್ ಗೊತ್ತಾ? ನೂರಾರು ಶವವನ್ನ ಹೂತಿಟ್ಟಿದ್ದೇನೆ ಅಂತ ಹೇಳಿದ್ದಂತಹ ಭೀಮಾ ನಿಜಕ್ಕೂ ಯಾರು? ಭೀಮನ ಮೂಲ ಯಾವುದು? ಧರ್ಮಸ್ಥಳಕ್ಕೆ ಹೇಗೆ ಬಂದ? ಭೀಮನ ಕುಟುಂಬ ಸದ್ಯಕ್ಕೆ ಎಲ್ಲಿದೆ? ಎಲ್ಲದರ ಮಾಹಿತಿಯನ್ನ ಡಾಕ್ಟರ್ ಪ್ರಣವ್ ಮೊಹಂತಿ ನೇತೃತ್ವದ ಎಸ್ಐಟಿಗೆ ಅಷ್ಟೂ ಮಾಹಿತಿಗಳು ಲಭ್ಯವಾಗಿದೆ. ಎಸ್ ವೀಕ್ಷಕರೇ, ಧರ್ಮಸ್ಥಳ ಪ್ರಕರಣ ದಿನಕ್ಕೊಂದು ಕ್ಷಣಕ್ಕೊಂದು ತಿರುವನ್ನ ಪಡಿತಾ ಇರುವಂತಹ ವಿಚಾರ. ಧರ್ಮಸ್ಥಳ ಫೈಲ್ಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ತನಿಖೆ ತಂಡ ಏನಿದೆ ಧರ್ಮಸ್ಥಳಕ್ಕೆ ಎಂಟ್ರಿಯನ್ನ ಕೊಟ್ಟಿದೆ. ಈಗ ದೂರುದಾರ ಮಾಜಿ ಪೌರ ಕಾರ್ಮಿಕ ಯಾರು ಅನ್ನೋದರ ಬಗ್ಗೆ ಎಸ್ಐಟಿ ತನಿಖೆಯನ್ನ ನಡೆಸ್ತಾ ಇದೆ. ಎಸ್ಐಟಿಯಲ್ಲಿ ಅಲ್ಲಿರುವಂತಹ ಡಿಟೆಕ್ಟಿವ್ ಆಗಿರುವಂತಹ ಸೈಮನ್ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಾಥಮಿಕ ತನಿಖೆಯನ್ನ ಶುರು ಮಾಡಿಕೊಂಡಿದ್ದು, ಪೊಲೀಸರಿಗೆ ಈಗ ಭೀಮನ ನಿಜವಾದ ಐಡೆಂಟಿಫಿಕೇಶನ್ ಗೊತ್ತಾಗಿದೆ. ಭೀಮಾ ಅನ್ನೋದು ಕಾಲ್ಪನಿಕ ಹೆಸರು. ಅಂದ್ರೆ ಇಷ್ಟು ದಿನ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಪೇಜ್ಗಳಲ್ಲಿ ಸಾಕಷ್ಟು ಕೆಲವೊಂದಿಷ್ಟು ವಾಹಿನಿಗಳಲ್ಲಿ ಪ್ರಸಾರವಾಗ್ತಾ ಇದ್ದಂತಹ ಭೀಮಾ ಎನ್ನುವಂತಹ ಹೆಸರು ಕಾಲ್ಪನಿಕ ಅನ್ನೋದು ಗೊತ್ತಾಗಿದೆ ಈಗ. ಹಾಗಾದ್ರೆ ಆತನ ನಿಜವಾದ ಹೆಸರೇನು? ಆತನ ಕುಟುಂಬ ಅಂದ್ರೆ ಈಗ ಸದ್ಯ ಭೀಮಾ ಅಂತ ಹೇಳೋಣ ನಾವು. ಆ ಭೀಮನ ನಿಜವಾದ ಕುಟುಂಬ ಎಲ್ಲಿದೆ? ಆ ಭೀಮನ ನಿಜವಾದ ಐಡೆಂಟಿಫಿಕೇಶನ್ ಏನು? ಆ ಭೀಮಾ ಇಷ್ಟು ವರ್ಷ ಎಲ್ಲಿದ್ದ? ಯಾಕಾಗಿ ಬಂದಿಲ್ಲ? ಯಾಕಾಗಿ ಇಷ್ಟು ವರ್ಷ ಆದ್ಮೇಲೆ ಬಂದ? ನಿಜಕ್ಕೂ ಕೂಡ ಆತನ ಮಗಳ ಮೇಲೆ ಆತನೇ ಹೇಳಿರೋ ಹಾಗೆ ಲೈಂಗಿಕ ದೌರ್ಜನ್ಯ ನಡೆದಿತ್ತ? ಇದರೆಲ್ಲದರ ಬಗ್ಗೆಯೂ ಕೂಡ ಎಸ್ಐಟಿ ತನಿಖೆಯನ್ನ ಶುರು ಮಾಡಿಕೊಂಡಿದೆ. ಇದು ಮಾಸ್ಟರ್ ಎಕ್ಸ್ಕ್ಲೂಸಿವ್ ನ್ಯೂಸ್ ಆಗಿದ್ದು, ಭೀಮನ ನಿಜವಾದ ಹೆಸರೇನು ಅನ್ನೋದನ್ನ ರಿವೀಲ್ ಮಾಡ್ತಾ ಇದ್ದೇವೆ. ನೂರಾರು ಶವವನ್ನ ಹೂತಿಟ್ಟಿದ್ದೇನೆ ಅಂತ ಹೇಳಿ ಭೀಮಾ ಪೊಲೀಸ್ ಸ್ಟೇಷನ್ಗೆ ಬರ್ತಾನೆ, ಕೋರ್ಟ್ಗೆ ಹೋಗ್ತಾನೆ. ಹೌದಾ, ಎಲ್ಲಿಂದ ಶುರುವಾಯಿತು ಈ ಕತೆ ಅಂತ ಹೇಳಿ ಇಂಚಿಂಚಾಗಿ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ಎಸ್ಐಟಿ ತಂಡ. ಇನ್ನು 15-20 ದಿನಗಳಲ್ಲಿ ಧರ್ಮಸ್ಥಳ ಫೈಲ್ಸ್ಗೆ ತೆರೆ ಬೀಳಲಿದೆ. ನಿಜವಾದ ಅಪರಾಧಿ ಹೊರಗೆ ಬರಲಿದ್ದಾನೆ. ಆರಂಭದಲ್ಲೇ ಚುರುಕು ಪಡೆದಂತಹ ಧರ್ಮಸ್ಥಳ ಫೈಲ್ಸ್ ನಾಳೆ ಮಂಗಳೂರಿಗೆ ಐಪಿಎಸ್ ಅಧಿಕಾರಿ ಎಂಎಸ್ ಅನುಚೇತ್ ಭೇಟಿ ಸಾಧ್ಯತೆ. ಆರಂಭದಲ್ಲಿಯೇ ಚುರುಕು ಪಡೆದಂತಹ ಧರ್ಮಸ್ಥಳ ಫೈಲ್ಸ್ ನಾಳೆ ಮಂಗಳೂರಿಗೆ ಐಪಿಎಸ್ ಅಧಿಕಾರಿ ಎಂಎನ್ ಅನುಚೇತ್ ಭೇಟಿ ಸಾಧ್ಯತೆ. ಈಗಾಗಲೇ ಎಸ್ಐಟಿ ಕಚೇರಿಗೆ ಮಂಗಳೂರಿನಲ್ಲಿ ಕೆಲ ಲಾಜಿಸ್ಟಿಕ್ ಸಪೋರ್ಟ್ಗಾಗಿ ಕಾಯ್ತಾ ಇದೆ ಟಾಪ್ ಇನ್ವೆಸ್ಟಿಗೇಟರ್ ಟೀಮ್.
ಪ್ರಕರಣವನ್ನ ಬುಡ ಸಮೇತ ಭೇದಿಸುವಲ್ಲೂ ಮುಂದಾಕಿರುವಂತಹ ಮೊಂಟಿ ಟೀಮ್. ಭೀಮನ ಅಸಲಿ ಹೆಸರು ಐಡೆಂಟಿಫಿಕೇಶನ್ ಫ್ರೀಡಂ ಟಿವಿಯಲ್ಲಿ ರಿವೀಲ್ ಮಾಡಲ್ಲ. ಸಾಕ್ಷಿಯ ರಕ್ಷಣೆ ನಮ್ಮ ಪ್ರತಿಕಾ ಧರ್ಮ. ಫ್ರೀಡಂ ಟಿವಿಯ ಬಳಿಗೆ ಎಸ್ಐಟಿಯ ಪ್ರತಿಕ್ಷಣದ ಅಪ್ಡೇಟ್ಸ್ ಇದೆ. ಎಸ್ ವೀಕ್ಷಕರೇ, ನಾವೇನು ಹೆಸರನ್ನ ರಿವೀಲ್ ಮಾಡಲಿಕ್ಕೆ ಹೋಗೋದಿಲ್ಲ. ಯಾಕಂತಂದ್ರೆ ಸತ್ಯಾಸತ್ಯತೆಗಳು ಹೊರಗೆ ಬರಬೇಕು, ಜನಸಾಮಾನ್ಯರಿಗೆ ನ್ಯಾಯ ಸಿಗಬೇಕು ಅಂತ ಹೇಳಿ ಫ್ರೀಡಂ ಟಿವಿ ಅಂದು ಇಂದು ಮುಂದೂ ಕೂಡ ಗಟ್ಟಿಯಾಗಿ ನಿಂತ್ಕೊಳ್ಳುತ್ತೆ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಧರ್ಮಸ್ಥಳ ಫೈಲ್ಸ್ ವಿಚಾರಕ್ಕೆ ಬರೋಣ. ಧರ್ಮಸ್ಥಳ ಫೈಲ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ತನಿಖೆ ತಂಡ ಏನಿದೆ ಚುರುಕುಗತಿಯಲ್ಲಿ ತಮ್ಮ ಕೆಲಸವನ್ನ ಮಾಡ್ತಾ ಇದೆ. ನಾಳೆ ಮಂಗಳೂರಿನ IPS ಅಧಿಕಾರಿ ಆಗಿರುವಂತಹ MS ಅನುಷೇತ್ ಅವರು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭೇಟಿಯಾಗಲಿದ್ದಾರೆ. ಈಗಾಗಲೇ SIT ಕಚೇರಿಗೆ ಮಂಗಳೂರಿನಲ್ಲಿ ಓಪನ್ ಆಗಿರುವ ಕಾರಣದಿಂದ ಕೆಲ ಲಾಜಿಕಲ್ ಸಪೋರ್ಟ್ಗಳಿಗಾಗಿ ಕಾಯ್ತಾ ಇರುವಂತಹ ಟಾಪ್ ಇನ್ವೆಸ್ಟಿಗೇಷನ್ ಟೀಮ್. ಅಂತಂದ್ರೆ ವೀಕ್ಷಕರೇ, ಈ ಒಂದು ಕೇಸ್ ಇದೆಯಲ್ಲ ಧರ್ಮಸ್ಥಳ ಫೈಲ್ಸ್, ಇದು ನಾವು ನೀವು ಅಂದಾಜು ಮಾಡಿರೋ ತರ ಇಲ್ಲವೇ ಇಲ್ಲ. ಬಲು ಕಠಿಣವಾಗಿರುತ್ತೆ. ಯಾರನ್ನ ನಂಬಬೇಕು, ಎಲ್ಲಿ ಸಾಕ್ಷ್ಯ ಇದೆ ಅನ್ನೋದ್ರ ಬಗ್ಗೆ ಎಲ್ಲ ಕೂಡ SIT ತನಿಖೆ ತಂಡಗಳು ಸರಿಯಾಗಿ ಮಾಹಿತಿಯನ್ನ ಕಲೆ ಹಾಕಬೇಕಾಗುತ್ತೆ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸಾಕಷ್ಟು ವಿಚಾರಗಳು ಹೊರಗೆ ಬರ್ತಾ ಇದೆ. ಇದ್ರ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಕೊಲೀಗ್ ಶರತ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶರತ್, SIT ತನಿಖೆ ತಂಡವನ್ನ ಮಂಗಳೂರಿನಲ್ಲಿ ಓಪನ್ ಮಾಡಾಗಿದೆ. ಯಾರ್ ಆ ಭೀಮಾ ಎನ್ನುವಂತಹ ಪ್ರಶ್ನೆ ಈಗ ಎದ್ದಿದೆ. ಏನ್ ಹೇಳ್ತೀರಿ ಈ ಒಂದು ಧರ್ಮಸ್ಥಳ ಫೈಲ್ಸ್ ಬಗ್ಗೆ? ಕಾವ್ಯ, ಏನು ಧರ್ಮಸ್ಥಳದ ವಾತಾವರಣದಲ್ಲಿ ಕೆಲವೊಂದು ಅಪರಾಧ ಕೃತ್ಯಗಳು ನಡೆದಿದೆ ಅನ್ನುವ ಒಂದು ಏನು ಪುರಾವೆಗಳು ಮತ್ತೆ ಕೆಲವೊಂದು ಕುರುಹುಗಳು ಕೂಡ ಸಿಕ್ಕಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕೋರ್ಟಿಗೆ ಭೀಮಾ ಅನ್ನುವಂಥವರು 164 ತಮ್ಮ ರೆಕಾರ್ಡ್ ಅನ್ನ ಕೂಡ ಏನು ಸ್ಟೇಟ್ಮೆಂಟ್ ಅನ್ನ ಕೂಡ ದಾಖಲಿಸಿದ್ದಾರೆ. ಈ ಪ್ರಕರಣದ ತನಿಖೆ ಈಗ ಚುರುಕುಗೊಂಡಿದೆ. ಏನು CID ಡಿಟೆಕ್ಟಿವ್ SP ಆಗಿರುವಂತಹ ಸೈಮನ್ ಅವರು ಈಗಾಗಲೇ ಅವರು ಮಂಗಳೂರು ಮೂಲದವರು ಕೂಡ ಈಗಾಗಲೇ ತನಿಖೆಯನ್ನ ಆರಂಭ ಮಾಡಿದ್ದಾರೆ. ಕೆಲವೊಂದು ಲಾಜಿಸ್ಟಿಕ್ ಸಪೋರ್ಟ್ಗಳಿಗೋಸ್ಕರ SIT ವೇಟ್ ನ ಮಾಡ್ತಾ ಇದೆ. ನಾಳೆ ಡಾಕ್ಟರ್ ಪ್ರಣಬ್ ಮೊಹಂತಿ ಹಾಗೂ MN ಅನುಷೇತ್ ಮತ್ತು ಸೌಮ್ಯಲತಾ ಅವರ ಒಂದು ತಂಡವೂ ಕೂಡ ಅಲ್ಲಿಗೆ ಭೇಟಿ ನೀಡುವುದಾಗಿ ಏನು SIT ಮೂಲಗಳು ನಮ್ಗೆ ತಿಳಿಸಿದೆ. ಜೊತೆಗೆ ಈಗಾಗಲೇ ಏನು ಭೀಮನ ನಿಜವಾದ ಹೆಸರೇನು, ಭೀಮನ ನಿಜವಾದ ಊರು ಯಾವುದು, ಅಲ್ಲಿಗೆ ಹೇಗೆ ಬಂದು ತಲುಪಿದ, ಒಂದು ಬೇರೆ ಒಂದು ಹಳೆ ಮೈಸೂರು ಭಾಗದ ಒಂದು ಜಿಲ್ಲೆಯಿಂದ ಹುಟ್ಟಿ ಬೆಳೆದ ಆ ವ್ಯಕ್ತಿ ಅದ್ ಹೇಗೆ ಬಂದು ಧರ್ಮಸ್ಥಳ ಅಂದ್ರೆ ಕರಾವಳಿ ಭಾಗದ ಧರ್ಮಸ್ಥಳಕ್ಕೆ ಬಂದು ತಲುಪ್ತಾನೆ, ಅಲ್ಲಿ ಹೇಗೆ ಕೆಲಸವನ್ನ ಮಾಡ್ತಾನೆ, ಅದಾದ ನಂತರದಲ್ಲಿ ಹೇಗೆ ಆತ ಈ ಒಂದು ಕೃತ್ಯಗಳನ್ನ ಮಾಡಿದೀನಿ ಅಂತ ಹೇಳ್ಕೊಂಡಿದ್ದಾನೆ, ಅದಕ್ಕೆ ಪ್ರೇರೇಪಣೆಯನ್ನ ಯಾರು ನೀಡಿದ್ರು, ಆರ್ಡರ್ಗಳನ್ನ ಯಾರು ಕೊಡ್ತಾ ಇದ್ರು, ಈ ಎಲ್ಲ ವಿಚಾರಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ SITಗೆ ಈಗಾಗಲೇ ತಲುಪಿವೆ. ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆ ಕೂಡ ಚುರುಕುಗೊಂಡಿದೆ. ಈ ಸಂಬಂಧ ಈಗಾಗಲೇ SIT ಕೆಲವೊಂದು ಹೇಳಿಕೆಗಳನ್ನ ಕೂಡ ದಾಖಲಿಸಿಕೊಂಡಿದೆ. ಅದರ ಜೊತೆಗೆ ಏನು ದೇಹವನ್ನ ಏನು ಮೃತದೇಹಗಳನ್ನ ನಾನು ತೆಗೆದು ತೋರಿಸ್ತೀನಿ ಅಂತ ಭೀಮಾ ಹೇಳಿದ್ರು. ಆ ಒಂದು ಮೃತದೇಹಗಳನ್ನ ತೆಗೆದು ತೋರಿಸುವಂತಹ ಕೆಲಸಗಳು ಕೂಡ ಶೀಘ್ರದಲ್ಲಿ ಆಗುವ ಸಾಧ್ಯತೆ ಇದೆ. ಜೊತೆಗೆ ಇದರ ಜೊತೆಯಲ್ಲೇನೆ ಏನು ಒಂದು 164 ಸ್ಟೇಟ್ಮೆಂಟ್ ಏನಾಗಿತ್ತು, ಅದೇ ರೀತಿಯಲ್ಲಿ ಭೀಮಾ ಅವರ ಮತ್ತೊಂದು ಸ್ಟೇಟ್ಮೆಂಟ್ ಅನ್ನ ಕೂಡ SIT ರೆಕಾರ್ಡ್ ಮಾಡ್ಕೊಳ್ಳಲಿದೆ. ಅದಕ್ಕೆ ಏನು ಈಗಾಗಲೇ ನೋಟಿಸ್ ನ ನೀಡುವಂತಹ ನಿಟ್ಟಿನಲ್ಲೂ ಕೂಡ ಪೊಲೀಸರು ಯೋಚನೆಯನ್ನ ಮಾಡಿದ್ದಾರೆ. SIT ತಂಡದಿಂದ ನಾಳೆ ಅಥವಾ ಸೋಮವಾರ ಒಂದು ನೋಟಿಸ್ ಜಾರಿಯಾಗಲಿದೆ. ಅದಾದ ನಂತರದಲ್ಲಿ ಭೀಮಾ ಮತ್ತೊಂದು ಹೇಳಿಕೆಯನ್ನ ದಾಖಲು ಮಾಡಿಸ್ಬೇಕಾಗತ್ತೆ. ಯಾಕೆ ಅಂತಂದ್ರೆ 164 ನಲ್ಲಿ ನೀಡಿದಂತಹ ಹೇಳಿಕೆ ಅದು ಅಂದ್ರೆ ಪೊಲೀಸರಿಗೆ SITಗೆ ಅವರಿಗಿಂತ ಬೇರೆ ಯಾವುದೇ ತನಿಖಾ ತಂಡಕ್ಕೆ ಹೇಳಿಕೆ ನೀಡಿದರೂ ಅದಕ್ಕಿಂತ ಪ್ರಾಮುಖ್ಯತೆಯನ್ನ ಏನು ಒಂದು ಮ್ಯಾಜಿಸ್ಟ್ರೇಟ್ ಮುಂದೆ ಅಂದ್ರೆ 164 ಏನಿದೆ ಮ್ಯಾಜಿಸ್ಟ್ರೇಟ್ ಮುಂದೆ ನೀಡುವಂತಹ ಹೇಳಿಕೆ ಬಹುಮುಖ್ಯ ಅಂಗವಾಗಲಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಕೊಟ್ಟ ಹೇಳಿಕೆಯ ತದ್ವಿರುದ್ಧವಾಗಿ ಅಥವಾ ಬೇರೆ ಯಾವ್ದಾದ್ರು ರೀತಿಯಲ್ಲಿ ಹೇಳಿಕೆಯನ್ನ ನೀಡುವ ಸಾಧ್ಯತೆ ಇದೆಯಾ ಅನ್ನುವ ಒಂದು ಏನೋ ಒಂದು ಕ್ಯಾಲ್ಕುಲೇಷನ್ ಕೂಡ SIT ಮಾಡ್ಕೊಂಡಿರುತ್ತೆ. ಜೊತೆಗೆ ಕೆಲವೊಂದು ಅಂಶಗಳನ್ನ ಅವರ ಒಂದು ಹೇಳಿಕೆಯ ಆಧಾರದ ಮೇಲೆ ಮುಂದಿನ ದಿನಗಳಲ್ಲಿ ಬಾಡಿಯನ್ನ ಹೊರತೆಗೆಯುವಂಥದ್ದು, ಅಂದ್ರೆ ಅವರು ತೋರಿಸುವಂತಹ ಜಾಗದಲ್ಲಿ ಮಹಜರ್ಗಳನ್ನ ಮಾಡುವಂಥದ್ದು, ಪಂಚನಾಮೆ ಅಂದ್ರೆ ಒಂದು ಪಂಚರ ಸಮಕ್ಷಮದಲ್ಲಿ ಉಳಿದ ಕೆಲಸಗಳನ್ನ ಮಾಡುವಂಥದ್ದು ಎಲ್ಲ ಕೂಡ ನಡೆಯುತ್ತೆ. ಎಸ್ ಶರತ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.
ಎಸ್, ಈಗ ಆಲ್ರೆಡಿ SIT ತನಿಖೆ ತಂಡ ತಮ್ಮ ಒಂದು ತನಿಖೆಯನ್ನ ಚುರುಕುಗೊಳಿಸಿರುವಂಥದ್ದು. ಹಾಗೆ SIT ಕಚೇರಿ ಮಂಗಳೂರಿನಲ್ಲಿ ಓಪನ್ ಆಗಿರುವಂಥದ್ದು ಕೆಲವು ಲಾಜಿಸ್ಟಿಕ್ ಸಪೋರ್ಟ್ಗಳಿಗಾಗಿ ಕಾಯ್ತಾ ಇರುವಂತಹ ಟಾಪ್ ಇನ್ವೆಸ್ಟಿಗೇಷನ್ ಟೀಮ್ ಯಾವ ಸತ್ಯಾಸತ್ಯತೆಗಳು ಮುಚ್ಕೊಂಡಿದೆಯೋ ಅದೆಲ್ಲವನ್ನೂ ಕೂಡ ಜನರ ಎದುರುಗಡೆ ತರಲಿಕ್ಕೆ ಶತಾಯಗತಾಯ ಪ್ರಯತ್ನ ಮಾಡ್ತಾರೆ. ಇದೆಲ್ಲರಿಗೂ ಗೊತ್ತಿದೆ. ಇನ್ನು ಭೀಮಾ ವಿಚಾರಕ್ಕೆ ಬರೋದಾದ್ರೆ ಆತ ಕೊಟ್ಟಿರುವಂತಹ ದೂರನ್ನ ಆಧರಿಸಿ ಆತನ ಮೂಲವನ್ನ, ಆತ ಹೇಳಿರುವಂತಹ ಹೇಳಿಕೆಯನ್ನ ಅದನ್ನ ಪರಿಶೀಲನೆ ಮಾಡುವುದು ಸರ್ವೇ ಸಹಜ. ಸೊ ಆ ಒಂದು ಕಾರಣಕ್ಕೆ ಇನ್ನೊಂದು 25 ದಿನ ತಡ್ಕೊಂಡ್ರೆ ಧರ್ಮಸ್ಥಳ ಫೈಲ್ಸ್ ನಿಜವಾದ ಸತ್ಯಾಸತ್ಯತೆಗಳು ಹೊರಗೆ ಬರುತ್ತೆ, ಅಪರಾಧಿಯು ಕೂಡ ಹೊರಗೆ ಬರ್ತಾನೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.